ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ ಹತ್ಯೆ ಪ್ರಕರಣ. ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ ಹತ್ಯೆಯಾಗಿತ್ತು. ನಿನ್ನೆಯೇ ವಿಜಯಪುರ ಎಸ್ಪಿ ಜೊತೆ ನಾನು ಮಾತನಾಡಿದ್ದೇನೆ. ಇದು ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ವಿಜಯಪುರ ಜಿಲ್ಲಾ ಉಸ್ತುವಾರಿಯಾಗಿರುವಂತಹ ಎಂಬಿ ಪಾಟೀಲ್ ಅವರು ಘಟನೆಯ ಬಗ್ಗೆ ಮಾತನಾಡಿದ್ದಾರೆ. ವ್ಯವಹಾರ ವಿಚಾರವಾಗಿ ಹತ್ಯೆ ನಡೆದಿದೆ. ಇಬ್ರೂ ಒಳ್ಳೆ ಜನ ಅಲ್ಲ. ಇಬ್ಬರ ವಿರುದ್ಧವೂ ಕೂಡ ಹಲವು ಕೇಸ್ಗಳಿವೆ. ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರ ಹೇಳಿಕೆ. ಬಾಗಪ್ಪ ಹರಿಜನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯ ವಿವರಣೆಯನ್ನ ನಾನು ಪಡ್ಕೊಂಡಿದ್ದೀನಿ ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಘಟನೆ ನಡೆದ ತಕ್ಷಣ, ವಿಷಯ ಬೆಳಕಿಗೆ ಬಂದ ತಕ್ಷಣ ನಾನು ಎಸ್ಪಿ ಅವರ ಜೊತೆ ಮಾತನಾಡಿದೆ ಎಂದಿದ್ದಾರೆ. ಅದು ಎಸ್ ಪಿ ಅವ್ರ ಜೊತೆ ನಿನ್ನೆ ಮಾತಾಡಿದ್ದೀನಿ. ಅದು ನಿಮ್ಗೆ ಗೊತ್ತಿದೆ, ಅದು ಎಲ್ಲಿ ನಡೆದಿದೆ. ಅವರವರ ಮಧ್ಯೆ ಇವತ್ತೊಂದು ದಿವಸ ವ್ಯವಹಾರಗಳ ಮಧ್ಯೆ ನಡೆದಿದೆ. ಎರಡೂ ದಲಿತ ಕಂಪನೀಸ್, ಒಬ್ಬರು ಅಡ್ವೊಕೇಟು, ಆ ಅಡ್ವೊಕೇಟ್ರನ್ನ ಸಹೋದರ ಅನ್ನೋ ಸಂಶಯ ವ್ಯಕ್ತಿ ಅಂತೇಳಿ ಮಾಡಿದ್ದಾರೆ. ಅವ್ರ ಜೊತೆ ಒಂದೇನೋ ಅವ್ರನ್ನ ಇವರು ಅದು ಮಾಡಿದ್ದಾರೆ. ಹೀಗಾಗಿ ಅದೆಲ್ಲವನ್ನು ಕೂಡ ನಮ್ಮ ಎಸ್ ಪಿ ಭಾಳ ಸಮರ್ಥ ಇದ್ದಾರೆ. ಅಲ್ಲಿ ಲಕ್ಷ್ಮಣ್ ನಿಂಬರ್ಗಿ ಅವರು ಅದನ್ನು ಭಾಳ ಟಫಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ನಿರ್ದಾಕ್ಷಿಣ್ಯವಾಗಿ ಇವತ್ತು ದಿವಸ ಕ್ರಮ ಕೊಡ್ಕೋತೀವಿ. ಮತ್ತು ಇದೆಲ್ಲವೂ ಕೂಡ ಅವರವರೇ ಏನು ಇವರೇನು ಒಳ್ಳೆಯ ಜನ ಅಲ್ಲ. ಎರಡೂ ಕಂಪನೀಸ್ ಎಲ್ಲ ಇವರು ಒಬ್ರಿಗೊಬ್ಬರು ಇದು ಮಾಡ್ಕೊಳ್ಳೋದು. ಇವ್ರ ಮೇಲೂ ಕೂಡ ಏನು ಸತ್ತಿದ್ದಾರೆ, ಅವ್ರ ಮೇಲೆ ಸಿಕ್ಕಾಪಟ್ಟಿ ಎಕ್ಸ್ಟಾರ್ಷನು ಇದೆಲ್ಲ ಕೇಸ್ಗಳಿದ್ದಾವೆ. ಇವ್ರು ಯಾರೋ ಅವ್ರನ್ನ ಕೊಂದಿದ್ರು, ಅವ್ರಿಗೆ ಇದೆಲ್ಲ ರಿವೆಂಜ್ಫುಲ್. ಅವ್ರು ಯಾಗೇನೋ ಅವ್ರು ಕೊಂದಿದ್ದಾನೆ, ಬಹುಶಃ ಸಂಶಯ ಏನು ಮಾಡಿದ್ದಾರೆ, ಅವ್ರ ಬದಲೇನೋ ಒಂದು ಮಾಡಿದಾರೆ ಅಂತೇಳಿ ಒಂದು ಸಂಶಯ ಇದೆ. ಅಲ್ಲ, ಮುಗಿದಿದೆ, ಅಲ್ಲೇನು ಭಾಳ ಇಲ್ಲ. ಇಷ್ಟು ದಿವಸ ನಿಮಗೆ ಜಾಸ್ತಿ ಇದೆ, ನಮಗೇನು ಗೊತ್ತಿಲ್ಲ. ಅಲ್ಲಿ ನಮ್ಗೆ ಅದನ್ನು ಮುಗಿದಿದೆ ಚರಿತ್ರೆ. ಅದು ಎಸ್ ಪಿ ಅವ್ರ ಜೊತೆ